ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ನಗರದ ಪ್ರತಿಷ್ಠಿತ ಎಸ್ಎಲ್ಎನ್ ಮಾಲ್ಗೆ ಈಗ ಪಾಲಿಕೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೋಟಿ ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದ ಮಾಲ್ಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಹಾಗಾದ್ರೆ ಎಸ್ಎಲ್ಎನ್ ಮಾಲ್ ಪಾವತಿಸಬೇಕಿದ್ದ ಬಾಕಿ ಹಣ ಎಷ್ಟು? ಪಾಲಿಕೆ ಅಧಿಕಾರಿಗಳ ಮುಂದಿನ ನಡೆ ಏನು? ನೋಡೋಣ ಬನ್ನಿ. ಹೌದು, ಬಳ್ಳಾರಿಯ ಎಸ್ಎಲ್ಎನ್ ಮಾಲ್ ಕಳೆದ 4 ವರ್ಷಗಳಿಂದ ಮಹಾನಗರ ಪಾಲಿಕೆಗೆ ತೆರಿಗೆಯನ್ನೇ ಪಾವತಿಸಿರಲಿಲ್ಲ. ತೆರಿಗೆ ಮೊತ್ತ, ಹಿಂದಿನ ಬಾಕಿ ಮತ್ತು ಅದರ ಮೇಲಿನ ಬಡ್ಡಿ ಎಲ್ಲವನ್ನೂ ಸೇರಿಸಿದ್ರೆ ಈ ಮಾಲ್ ಬರೋಬ್ಬರಿ 2,45,00,000 ರೂಪಾಯಿಗಳನ್ನ ಪಾಲಿಕೆಗೆ ಪಾವತಿಸಬೇಕಿದೆ. ಗಮನಿಸಬೇಕಾದ ಅಂಶವೆಂದರೆ ಕಳೆದ ವರ್ಷವೂ ಸಹ ಇದೇ ಕಾರಣಕ್ಕೆ ಅಧಿಕಾರಿಗಳು ಮಾಲ್ಗೆ ಬೀಗ ಹಾಕಿದ್ದರು. ಆ ಸಂದರ್ಭದಲ್ಲಿ ಆಡಳಿತ ಮಂಡಳಿಯು 37 ಲಕ್ಷ ರೂಪಾಯಿಗಳನ್ನ ಪಾವತಿಸಿ ಉಳಿದ ಹಣವನ್ನ ಶೀಘ್ರದಲ್ಲೇ ಕಟ್ಟುತ್ತೇವೆ ಎಂದು ಭರವಸೆ ನೀಡಿದ್ದರು. ಆದರೆ ಕೊಟ್ಟ ಮಾತು ತಪ್ಪಿದ ಮಾಲ್ ಮಾಲೀಕರು ಮಾರ್ಚ್ ತಿಂಗಳು ಕಳೆದರೂ 1 ರೂಪಾಯಿ ತೆರಿಗೆಯನ್ನು ಕಟ್ಟುವ ಗೋಜಿಗೆ ಹೋಗಿಲ್ಲ. ಪದೇ ಪದೇ ಭರವಸೆ ನೀಡಿ ತೆರಿಗೆ ವಂಚಿಸುತ್ತಿದ್ದ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತರಾದ ಪಾಲಿಕೆ ಅಧಿಕಾರಿಗಳು ಮಾಲ್ಗೆ ನೋಟಿಸ್ ನೀಡಿ ಅಧಿಕೃತವಾಗಿ ಬೀಗ ಹಾಕಿದ್ದಾರೆ. ಸರ್ಕಾರದ ಖಜಾನೆಗೆ ಬರಬೇಕಾದ ಹಣವನ್ನ ಸಕಾಲಕ್ಕೆ ಪಾವತಿಸದಿದ್ದರೆ ಎಂತಹ ದೊಡ್ಡ ಮಾಲ್ ಆದರೂ ಕ್ರಮ ಅನಿವಾರ್ಯ ಎಂಬ ಸಂದೇಶವನ್ನ ಬಳ್ಳಾರಿ ಪಾಲಿಕೆ ರವಾನಿಸಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.